ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ನಿಶಾ. ಮಿನಿವಾರ ಅಖಾಡದಲ್ಲಿ ಘಟಾನುಘಟಿಗಳ ಹಣೆ ಬರಹವೇನು? ಮತಗಟ್ಟೆಯಲ್ಲೂ 3 ಪಾರ್ಟಿಗಳ ಹಗ್ಗ ಜಗ್ಗಾಟವಾಗಿದ್ದೇಕೆ? ಕಣ್ಣು ಕಾಣದಿದ್ದರೂ ವೋಟ್ ಮಾಡಿದ್ದೇಗೆ ಅಂಧ ದಂಪತಿ? ಬೂತ್ನಲ್ಲಿ ಮತದಾರರು ಕಿಡಿಕಾರಿದ್ದು ಯಾಕೆ? ಇದೆಲ್ಲವನ್ನ ನೋಡೋಣ. ಆರ್ಆರ್ ನಗರ ಮತ್ತು ಶಿರಾ ಬೈ ಎಲೆಕ್ಷನ್ ಅಖಾಡದಲ್ಲಿ ಮತದಾನ ಹೇಗೆ ನಡೀತಿದೆ? ಮತದಾನದ ಮೇಲೆ ಯಾವೆಲ್ಲ ಅಭ್ಯರ್ಥಿಗಳು ಏನೆಲ್ಲ ಕಸರತ್ತು ಮಾಡಿದ್ದಾರೆ ಗೊತ್ತಾ? ಬೂತ್ ಲೆವೆಲ್ನಲ್ಲೂ ಕಾರ್ಯಕರ್ತರ ಫೈಟ್ ನಡೆದಿದ್ದು ಯಾಕೆ? ನೋಡೋಣ ಮಿನಿವಾರ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಮತ್ತು ಶಿರಾ ಕ್ಷೇತ್ರದಲ್ಲಿ ಇಂದು ಬೈ ಎಲೆಕ್ಷನ್ ಚುನಾವಣೆ ನಡೀತಾ ಇದ್ದು ಎರಡೂ ಕ್ಷೇತ್ರಗಳು 3 ಪಾರ್ಟಿಗಳಿಗೂ ಪ್ರತಿಷ್ಠೆಯಾಗಿದೆ. ಆರ್ಆರ್ ನಗರದಲ್ಲಿ ಬಿಜೆಪಿಯಿಂದ ಮುನಿರತ್ನ, ಜೆಡಿಎಸ್ನಿಂದ ಕೃಷ್ಣಮೂರ್ತಿ ಹಾಗೂ ಕಾಂಗ್ರೆಸ್ನಿಂದ ಕುಸುಮ ಅಖಾಡದಲ್ಲಿದ್ದು ಮತ ಚಲಾವಣೆಯಲ್ಲಿ ಮತದಾರರು ಮತ ಚಲಾಯಿಸುತ್ತಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದಲ್ಲಿ ಮತಗಟ್ಟೆಗಳ ಬಳಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ವಾಕ್ ಸಮರವನ್ನೇ ನಡೆಸಿದ್ದಾರೆ. ಕೊನೆ ಮತದಾರರನ್ನ ಸೆಳೆಯೋಕೆ 3 ಪಕ್ಷದ ಕಾರ್ಯಕರ್ತರು ಹರಸಾಹಸ ಮಾಡಿದ್ರು. ಜ್ಞಾನಭಾರತಿ ವಾರ್ಡ್ನಲ್ಲಿ ಮತದಾರನ ಉಳಿಸೋಕೆ ಕೊನೆ ಹಂತದ ಕಸರತ್ತು ನಡೆಸಿದ್ದು ಈ ವೇಳೆ ಮಾತಿನ ಚಕಮಕಿ ನಡೆದಿದೆ. ಬೆಂಗಳೂರಿನ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿನ ಮತದಾನದ ವೇಳೆ ಹಲವು ಮತದಾರರ ಹೆಸರೇ ಡಿಲೀಟ್ ಆಗಿವೆ. ರಾಜೀವ್ ಗಾಂಧಿ ನಗರದ ಸರ್ಕಾರಿ ಶಾಲೆಯ ಮತಗಟ್ಟೆಯಲ್ಲಿ ಮತದಾರರ ಹೆಸರು ಡಿಲೀಟ್ ಆಗಿವೆ. ಬೂತ್ ನಂಬರ್ 200, 200A, 214, 214A, 215, 215A ಮತದಾರರ ಹೆಸರು ಡಿಲೀಟ್ ಆಗಿದ್ದು ಮತಗಟ್ಟೆಗಳ ಬಳಿ ಮತದಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನ ಆರ್ಆರ್ ನಗರ ಕ್ಷೇತ್ರದಲ್ಲಿ ಮತದಾನದ ವೇಳೆ ವೋಟರ್ ಲಿಸ್ಟ್ನಲ್ಲಿ ಹಲವರ ಹೆಸರೇ ಇಲ್ಲವಾಗಿತ್ತು. ಹೀಗಾಗಿ ಲಿಸ್ಟ್ನಲ್ಲಿ ಹೆಸರಿಲ್ಲದ ಕಾರಣ ಮತದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೌಂಟ್ ಕಾರ್ಮಲ್ ಕಾಲೇಜು ಮತಗಟ್ಟೆ ಬಳಿ ಅಧಿಕಾರಿಗಳ ವಿರುದ್ಧ ಲೋಪ ಖಂಡಿಸಿದ ಮತದಾರರು ಕಿಡಿಕಾರಿದ್ರು. ಆರ್ಆರ್ ನಗರದ ಮತದಾನದ ವೇಳೆ ವೀಲ್ ಚೇರ್ ಇಲ್ಲದ ಕಾರಣ ಮತದಾನ ಮಾಡದೆ ದಂಪತಿ ವಾಪಸ್ ತೆರಳಿದ್ರು. ಈ ಬಗ್ಗೆ ಟಿವಿ9ನಲ್ಲಿ ವರದಿ ಪ್ರಸಾರವಾಗಿದ್ದ ತಡ ಬಿಬಿಎಂಪಿ ಸಿಬ್ಬಂದಿ ವೀಲ್ ಚೇರ್ ವ್ಯವಸ್ಥೆ ಮಾಡಿದ್ರು. ನಡ್ಕೊಂಡು ಹೋಗೋಕೆ ಸಾಧ್ಯವಾಗದ ಕಾರಣ ಮೌಂಟ್ ಕಾರ್ಮಲ್ ಶಾಲೆ ಮತಗಟ್ಟೆಯಲ್ಲಿ ದಂಪತಿ ವಾಪಸ್ ತೆರಳಿದ್ರು. ಮತಗಟ್ಟೆಯಲ್ಲಿ ಕೊರೋನಾ ಸೋಂಕಿನಿಂದ ರಕ್ಷಣೆ ಪಡೆಯೋಕೆ ಕೆಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕು. ಆದರೆ ಮತದಾನಕ್ಕೆ ಕೈಗೆ ಗ್ಲೌಸ್ ಕೊಡೋಕೆ ಕಂಜೂಸ್ತನ ಮಾಡಲಾಗಿದೆ. ಆರ್ಆರ್ ನಗರ ಕ್ಷೇತ್ರದ ಹಲವೆಡೆ ಕೇವಲ ಆರೋಗ್ಯ ಸಿಬ್ಬಂದಿ ಕೇವಲ ಸ್ಯಾನಿಟೈಸ್ ಮಾತ್ರ ಮಾಡುತ್ತಿದ್ದು, ಇನ್ನು ಕೆಲವೆಡೆ ಕೈ ಗ್ಲೌಸ್ ಡಿಸ್ಪೋಸ್ ಮಾಡೋಕೆ ವ್ಯವಸ್ಥೆ ಇರಲಿಲ್ಲ. ಮತದಾನ ಮಾಡಲು ಕೊಟ್ಟ ಕೈ ಗ್ಲೌಸ್ ತೆಗೆದು ಕಸದ ಬುಟ್ಟಿಗೆ ಹಾಕೋಕೆ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಯಿತು. ಬೂತ್ ನಂಬರ್ 141, 141A ನಲ್ಲಿ ಡಿಸ್ಪೋಸ್ ವ್ಯವಸ್ಥೆ ಇಲ್ಲದ ಕಾರಣ ಕೆಲ ಮತಗಟ್ಟೆಯಲ್ಲಿ ಮಾತ್ರ ಡಸ್ಟ್ಬಿನ್ ಅಳವಡಿಕೆ ಮಾಡಲಾಗಿದೆ. ಮತ ಚಲಾವಣೆ ಮಾಡಿ ಬಂದ ಮತದಾರರು ತಮ್ಮ ಕ್ಷೇತ್ರಗಳಲ್ಲಿನ ವ್ಯವಸ್ಥೆಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಿರಿನಗರ, ಬಸವನಗುಡಿಯಲ್ಲಿ 2 ದಿನಕ್ಕೊಮ್ಮೆ ನೀರು ಬರುತ್ತೆ, ಆದರೆ ಆರ್ಆರ್ ನಗರದಲ್ಲಿ 4 ದಿನಕ್ಕೊಮ್ಮೆ ನೀರು ಬರುತ್ತೆ. ಯಾರೇ ಆಯ್ಕೆ ಆಗಲಿ ನೀರಿನ ಸಮಸ್ಯೆ ಬಗೆಹರಿಸಿ ಅಂತ ಮತದಾರರು ಮನವಿ ಮಾಡಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದಲ್ಲಿನ ಬೈ ಎಲೆಕ್ಷನ್ ಮತದಾನದ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ವಾಕ್ ಸಮರವೇ ನಡೆದಿದೆ. ನಾಗರಬಾವಿಯ ಮತಗಟ್ಟೆ ಸಂಖ್ಯೆ 290ರ ಬಳಿ ಬಿಜೆಪಿ ಕಾರ್ಯಕರ್ತರು ಕೇಸರಿ ಬಣ್ಣದ ಬಟ್ಟೆ ಹಾಕಿಕೊಂಡು ಬಂದಿದ್ರು. ಇದಕ್ಕೆ ಕೈ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಬಂದು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಆರ್ಆರ್ ನಗರ ಕ್ಷೇತ್ರದ ವಿವಿಧ ಮತಗಟ್ಟೆಗಳಲ್ಲಿ ಬೂತ್ ಲೆವೆಲ್ ಆಫೀಸರ್ಸ್ ಕೊರತೆ ಎದ್ದು ಕಾಣುತ್ತಿತ್ತು. ಮತಗಟ್ಟೆಗಳ ಸಂಖ್ಯೆ ಹೆಚ್ಚಳವಾಗಿರುವುದರಿಂದ ಬಿಎಲ್ಒಗಳ ಕೊರತೆ ಎದುರಾಗಿತ್ತು. ಮತದಾರರಿಗೆ ಬೂತ್ ಸಂಖ್ಯೆ, ಹೆಸರು ಪರಿಶೀಲನೆ ಮಾಡಲು ಕುಳಿತುಕೊಳ್ಳೋಕೆ ಟೇಬಲ್, ಕುರ್ಚಿ ವ್ಯವಸ್ಥೆಯೂ ಇಲ್ಲದಾಗಿತ್ತು. ಯಶವಂತಪುರ ವಾರ್ಡ್ಗೆ 35 ಜನ ಬಿಎಲ್ಒಗಳಿದ್ರು. ಮತಗಟ್ಟೆಗಳಿಗೆ ಹಂಚಿಕೆ ಆಗಿರಲಿಲ್ಲ. ರಾಜಕಾರಣಿ ಮತ್ತು ಭಿಕ್ಷುಕ ಇಬ್ಬರು ಒಂದೇ ಅಂತ ಹೇಳಿದ ಅಭ್ಯರ್ಥಿ ಯಾರು? ಆಣೆ ಪ್ರಮಾಣದ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದ್ಯಾರು? ಮತಗಟ್ಟೆಯಲ್ಲಿ ಪವರ್ ಕಟ್ ಮಾಡಿದ್ದು ಯಾರು? ನೋಡೋಣ ಮತಯುದ್ಧ ನ್ಯೂಸ್ ಟಾಪ್ 9 ನಲ್ಲಿ. ರಾಜರಾಜೇಶ್ವರಿ ನಗರ ಬೈ ಎಲೆಕ್ಷನ್ಗೆ ಮತದಾನ ನಡೆದಿದ್ದು ನಮಗಿದು ಐತಿಹಾಸಿಕ ದಿನ ಅಂತ ಅಖಾಡದಲ್ಲಿರುವ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಹೇಳಿದ್ದಾರೆ. ಭಿಕ್ಷುಕನಿಗೂ ರಾಜಕಾರಣಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಭಿಕ್ಷುಕ ಅಮ್ಮ ತಾಯಿ ಅಂತ ಕೇಳಿದ್ರೆ ನಾವು ಅಮ್ಮ ತಾಯಿ ಮತ ಹಾಕಿ ಅಂತ ಹೇಳ್ತೀವಿ ಅಂತ ಹೇಳಿದ್ರು. ಚುನಾವಣಾ ಪ್ರಚಾರದಲ್ಲಿ ಆಣೆ ಪ್ರಮಾಣದ ಬಗ್ಗೆ ಮಾತನಾಡಿದ ಮುನಿರತ್ನ ಈಗ ಈ ಬಗ್ಗೆ ಮಾತನಾಡುವುದಿಲ್ಲ ಅಂತ ಹೇಳಿದ್ದಾರೆ. ಚುನಾವಣಾ ಆಯೋಗದ ಅನುಮತಿ ಕೋರಿ ಬಳಿಕ ಮಾತನಾಡುತ್ತಿದ್ದೇನೆ. ಭೂಲೋಕದ ಯಾವ ದೇವಸ್ಥಾನಕ್ಕಾದ್ರೂ ಬರ್ತೇನೆ. ಪ್ರಶ್ನೆಗಳ ಪಟ್ಟಿ ಸಿದ್ಧಪಡಿಸಿಕೊಂಡು ಬರಲಿ ಉತ್ತರಿಸ್ತೇನೆ. ಎಲ್ಲದರ ಬಗ್ಗೆ ಬಹಿರಂಗವಾಗಿಯೇ ಮಾತನಾಡ್ತೇನೆ ಅಂತ ಮುನಿರತ್ನ ಹೇಳಿದ್ರು.
ನಗರದ ಜ್ಞಾನಭಾರತಿ ವಾರ್ಡ್ನಲ್ಲಿರುವ ಮತಗಟ್ಟೆಯಲ್ಲಿ ಕರೆಂಟ್ ಇಲ್ಲದೆ ಇರುವುದು ಆಕ್ರೋಶಕ್ಕೆ ಕಾರಣವಾಯಿತು. ಮತದಾನದ ಬಳಿಕ ಮಾತನಾಡಿದ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ, ಹಿಂದೂ ಸಂಪ್ರದಾಯದಂತೆ ಪೂಜೆ ಮಾಡುವುದಕ್ಕೆ ಅವಕಾಶ ನೀಡಿಲ್ಲ. ಮತಗಟ್ಟೆಯಲ್ಲಿ ವಿದ್ಯುತ್ ಇಲ್ಲದೆ ಇರುವುದು ಬೆಸ್ಕಾಂ ವೈಫಲ್ಯ ಅಂತ ಕೃಷ್ಣಮೂರ್ತಿ ಕಿಡಿಕಾರಿದ್ರು. ಇಂದು ರಾಜರಾಜೇಶ್ವರಿ ನಗರ ಮತ್ತು ಶಿರಾ ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಮತದಾನ ನಡೀತಾ ಇದೆ. ಹೀಗಾಗಿ ಸಿಎಂ ಬಿಎಸ್ ಯಡಿಯೂರಪ್ಪ ಈ ಬಗ್ಗೆ ಟ್ವೀಟ್ ಮಾಡಿದ್ದು, ಮತದಾರರು ಎಲ್ಲ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನದ ಹಕ್ಕನ್ನು ಚಲಾಯಿಸಿ ಅಂತ ಟ್ವೀಟ್ ಮೂಲಕ ಮನವಿ ಮಾಡಿದ್ರು. ಬೆಂಗಳೂರಿನ ಆರ್ಆರ್ ನಗರ ಕ್ಷೇತ್ರದಲ್ಲಿ ಕೊರೋನಾ ಸೋಂಕಿತರು ಹೆಚ್ಚಾಗಿದ್ದು, ಇವರಿಗೆ ಸಂಜೆ 5 ರಿಂದ 6 ಗಂಟೆವರೆಗೂ ಮತದಾನ ಮಾಡೋಕೆ ಅವಕಾಶ ನೀಡಲಾಗಿದೆ ಅಂತ ಚುನಾವಣಾಧಿಕಾರಿ ಎನ್ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ. ಮತದಾನ ಮಾಡೋಕೆ ಕೇವಲ 27 ಜನ ಮಾತ್ರ ಒಪ್ಪಿದ್ದಾರೆ. ಅದರಲ್ಲಿ 12 ಸೋಂಕಿತರು ಆಸ್ಪತ್ರೆಯಲ್ಲಿದ್ದು ಪಿಪಿಇ ಕಿಟ್ ಹಾಕಿಸಿ ಮತದಾನ ಮಾಡಿಸ್ತೇವೆ ಅಂತ ಹೇಳಿದ್ರು. ಪ್ರತಿಷ್ಠೆಯ ಕಣವಾಗಿರುವ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮಿನಿವಾರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಲೇಬೇಕಿದೆ. ಹೀಗಾಗಿ ಜನಬಲದ ಜೊತೆಗೆ ದೈವ ಬಲವೂ ಇರಲೆಂದು ಮಲ್ಲೇಶ್ವರಂನ ಡಿಟಿಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಮುನಿರತ್ನ ದೇವರ ಆಶೀರ್ವಾದ ಪಡೆದರು. ಬೆಂಗಳೂರಿನ ಆರ್ಆರ್ ನಗರ ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡದಲ್ಲಿ ಕೊರೋನಾ ಸೋಂಕಿತರಿಗೆ ಮತದಾನ ಮಾಡೋಕೆ ಅವಕಾಶ ನೀಡಲಾಗಿದೆ. ಕ್ಷೇತ್ರದಲ್ಲಿ 1500ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕಿದ್ದು, ಈಗಾಗಲೇ 148 ಸೋಂಕಿತರನ್ನ ಬಿಬಿಎಂಪಿ ಸಿಬ್ಬಂದಿ ಸಂಪರ್ಕಿಸಿದ್ದಾರೆ. ಆದರೆ ಕರೆ ಮಾಡ್ತಿದ್ದಂತೆಯೇ ನಮಗೆ ಜೀವ ಉಳಿಸಿಕೊಳ್ಳೋದೇ ಚಿಂತೆ, ಅಂಥದ್ರಲ್ಲಿ ಅಲ್ಲಿಗೆ ಬಂದು ವೋಟ್ ಹಾಕಬೇಕಂತ ಪಾಲಿಕೆ ಸಿಬ್ಬಂದಿಗೆ ಸೋಂಕಿತರು ಬೈದಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದಲ್ಲಿ ಒಂದು ಕಡೆ ವೋಟಿಂಗ್ ನಡೀತಾ ಇದ್ರೆ ಮತ್ತೊಂದು ಕಡೆ ಮುನಿರತ್ನ ಬೆಂಬಲಿಗರು ಜಮಾಯಿಸಿದ್ರು. ಯಶವಂತಪುರದಲ್ಲಿರುವ ಜಿಕೆ ವೆಂಕಟೇಶ್ ಮನೆ ಬಳಿ ಆರ್ಆರ್ ನಗರ ಕ್ಷೇತ್ರದ ನೂರಾರು ಮುನಿರತ್ನ ಬೆಂಬಲಿಗರು ಒಂದು ಕಡೆ ಜಾತ್ರೆಯಂತೆ ಜಮಾವಣೆಗೊಂಡಿದ್ರು. ಆರ್ಆರ್ ನಗರದ ಲಗ್ಗೆರೆ ಮತಗಟ್ಟೆಯಲ್ಲಿ ಮತದಾನ ಮಾಡೋಕೆ ಬಂದ ಮತದಾರರಿಗೆ ಶಾಕ್ ಆಗಿತ್ತು. ಯಾಕಂದ್ರೆ ಮತಗಟ್ಟೆಯಲ್ಲಿದ್ದ ಇವಿಎಂನಲ್ಲಿ ದೋಷ ಕಂಡು ಬಂದಿದ್ದರಿಂದಾಗಿ ಚುನಾವಣಾ ಸಿಬ್ಬಂದಿಯ ವಿರುದ್ಧ ಮತದಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಕೆಲಸಕ್ಕೆ ಹೋಗಬೇಕು, ತಡವಾಗ್ತಿದೆ, ಕಚೇರಿಗೆ ತಡವಾಗಿ ಹೋದರೆ ಸಂಬಳ ಕಟ್ ಮಾಡ್ತಾರೆ ಅಂತ ಬೇಸರದಿಂದ ಹೊರನಡೆದರು. ಶಿರಾ ಎಲೆಕ್ಷನ್ನಲ್ಲಿ ಗೆಲುವಿನ ಹವಾ ಯಾರ ಪರವಿದೆ? ಮತಗಟ್ಟೆ ಬಳಿ ಪಿಪಿಇ ಕಿಟ್ ಧರಿಸಿದ್ದು ಯಾರು? ವೋಟಿಂಗ್ ಬೂತ್ನಲ್ಲಿ ಯಜಮಾನರೇ ಮಾಸ್ಕ್ ಎಲ್ಲಿ ಅಂತ ಕೇಳಿದ್ಯಾರು? ನೋಡೋಣ ಶಿರಾ ಶಿಕಾರಿ ನ್ಯೂಸ್ ಟಾಪ್ 9 ನಲ್ಲಿ. ಶಿರಾ ಕ್ಷೇತ್ರದ ಜನರಿಗೆ ಉತ್ತಮ ಭಾವನೆ ವ್ಯಕ್ತವಾಗ್ತಿದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊರೋನಾದಿಂದಾಗಿ ಮತದಾನ ಕಡಿಮೆ ಆಗುವ ಸಾಧ್ಯತೆ ಇದೆ. ಅಲ್ಲದೆ ಹೊರಗಡೆಯಿಂದ ಬಂದವರು ಕ್ಷೇತ್ರದಲ್ಲಿ ಹಣ ಹಂಚಿದ್ದಾರೆ. ಹಣ ತೋಳ್ಬಲದಿಂದ ಜನರನ್ನ ಸೆಳೆಯುವ ಪ್ರಯತ್ನ ನಡೀತಾ ಇದೆ. ಈ ಬಗ್ಗೆ ದೂರು ನೀಡಿದ್ರೂ ಪ್ರಯೋಜನ ಆಗಿಲ್ಲ ಅಂತ ಶಿರಾದಲ್ಲಿ ಟಿಬಿ ಜಯಚಂದ್ರ ಹೇಳಿದ್ದಾರೆ. ಶಿರಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮ ಮತದಾನಕ್ಕೂ ಮುನ್ನ ಶಿರಾದ ದುರ್ಗಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ತಮ್ಮ ಬೆಂಬಲಿಗರ ಜೊತೆಗೆ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಬಳಿಕ ಪಟ್ಟಣದ ಗಾಂಧಿನಗರದಲ್ಲಿರೋ ರಂಗನಾಥ್ ಕಾಲೇಜಿಗೆ ತೆರಳಿ ಮತಗಟ್ಟೆ 171ರಲ್ಲಿ ಹಕ್ಕು ಚಲಾಯಿಸಿದ್ರು. ಬೆಳಗ್ಗೆ 9:30ಕ್ಕೆ ಸರಿಯಾಗಿ ವೋಟ್ ಮಾಡಿದ್ರು. ಈ ವೇಳೆ ಕೆಲ ಬೆಂಬಲಿಗರು ಅಮ್ಮಾಜಮ್ಮಗೆ ಸಾಥ್ ಕೊಟ್ರು. ಶಿರಾ ಕ್ಷೇತ್ರದ ಗುರುಪುರ ರಾಮನಹಳ್ಳಿಯ ಮತಗಟ್ಟೆಯಲ್ಲಿ ಚುನಾವಣೆ ಸಿಬ್ಬಂದಿ ಪಿಪಿಇ ಕಿಟ್ ಧರಿಸಿ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಕಿಟ್ನಿಂದ ಫುಲ್ ಪ್ಯಾಕ್ ಆಗಿದ್ದ ಆಶಾ ಕಾರ್ಯಕರ್ತೆಯರು ಚುನಾವಣಾ ಕರ್ತವ್ಯಕ್ಕೆ ಅಣಿಯಾಗಿದ್ದರು. ಆದರೆ ಮಧ್ಯಾಹ್ನದವರೆಗೂ ಕೊರೋನಾ ಸೋಂಕಿತರು ಮತದಾನ ಮಾಡಿಲ್ಲ. ದೇಹದ ತಾಪಮಾನ ಹೆಚ್ಚಿದ್ದವರು ಮತಗಟ್ಟೆಗೆ ಆಗಮಿಸುವುದು ವರದಿಯಾಗಿಲ್ಲ. ಆದರೂ ಮುನ್ನೆಚ್ಚರಿಕೆಯಿಂದಾಗಿ ಪಿಪಿಇ ಕಿಟ್ ಧರಿಸಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಶಿರಾ ಕ್ಷೇತ್ರದ ಗುರುಪುರ ರಾಮನಹಳ್ಳಿ ಗ್ರಾಮದಲ್ಲಿ ಗ್ಲೌಸ್ಗಳನ್ನು ವಿಲೇವಾರಿ ಮಾಡುವುದು ಚುನಾವಣಾ ಸಿಬ್ಬಂದಿಗೆ ತಲೆನೋವಾಗಿ ಪರಿಣಮಿಸಿತ್ತು. ಕೊಟ್ಟ ಗ್ಲೌಸ್ಗಳನ್ನು ಹಕ್ಕು ಚಲಾಯಿಸಿದ ಬಳಿಕ ಮತದಾರರು ಎಲ್ಲಂದರಲ್ಲಿ ಬಿಸಾಕಿದ್ರು. ಡಸ್ಟ್ಬಿನ್ಗೆ ಹಾಕುವಂತೆ ಹೇಳಿದ್ರು. ಕೇಳದೆ ಮತದಾರರು ಕೆಲ ಕಡೆ ಎಸೆದು ತೆರಳಿದ್ದ ಘಟನೆ ಗ್ರಾಮದಲ್ಲಿ ನಡೆದಿತ್ತು. ಮತದಾನಕ್ಕೂ ಮುನ್ನ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ಟೆಂಪಲ್ ರನ್ ನಡೆಸಿದ್ರು. ಹಾಲಿನಹಳ್ಳಿಗೆ ತೆರಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ನೆರವೇರಿಸಿದ್ರು. ಬಳಿಕ ಕಿರಂದಟ್ಟಿಯ ಕೋಟೆ ಮಾರಮ್ಮ ದೇವಸ್ಥಾನಕ್ಕೆ ವಿಸಿಟ್ ಹಾಕಿ ಭಕ್ತಿಯಿಂದ ಪೂಜೆ ಅರ್ಪಿಸಿದ್ರು. ನಂತರ ಶಿರಾದ ಆಟಿ ರಸ್ತೆಯಲ್ಲಿರೋ ರಾಘವೇಂದ್ರ ಮಠಕ್ಕೂ ಭೇಟಿ ಕೊಟ್ಟು ದೇವರುಗಳ ಆಶೀರ್ವಾದ ಪಡ್ಕೊಂಡ್ರು. ತುಮಕೂರು ಜಿಲ್ಲೆ ಶಿರಾ ಕ್ಷೇತ್ರದಲ್ಲಿ ಮತದಾನ ರಂಗೇರಿತ್ತು. ಬೆಳಗ್ಗೆಯಿಂದ ಮತಗಟ್ಟೆಗೆ ಆಗಮಿಸಿದ ಮತದಾರರು ಹಕ್ಕು ಚಲಾವಣೆಯಲ್ಲಿ ಬ್ಯುಸಿಯಾಗಿದ್ದರು. ಆದರೆ ತಾವರೆಕೆರೆಯಲ್ಲಿ ಮಾಸ್ಕ್ ಧರಿಸದೆ ಮತಗಟ್ಟೆಗೆ ಬಂದ ವೃದ್ಧೆಯನ್ನ ಚುನಾವಣಾ ಸಿಬ್ಬಂದಿ ವಾಪಸ್ ಕಳಿಸಿದ್ರು. ಮಾಸ್ಕ್ ಹಾಕಿ ಮತ ಚಲಾಯಿಸುವಂತೆ ಸೂಚಿಸಿದ್ರು.
ಇನ್ನು ಕೇಸರಿ ಶಾಲು ಧರಿಸಿ ವೃದ್ಧನೊಬ್ಬ ಶಿರಾಪಟ್ಟಣದ ರಂಗನಾಥ ಕಾಲೇಜು ಮತಗಟ್ಟೆಗೆ ಆಗಮಿಸಿದ್ರು. ಮಾಸ್ಕ್ ಧರಿಸದೆ ಕೇಸರಿ ಶಾಲು ಹಾಕಿಕೊಂಡು ಬಂದ ವೃದ್ಧನನ್ನ ಮಾಸ್ಕ್ ಎಲ್ಲಿ ಅಂತ ಚುನಾವಣಾ ಸಿಬ್ಬಂದಿ ಪ್ರಶ್ನೆ ಮಾಡಿದ್ರು. ಆಗ ವೃದ್ಧ ಮಾಸ್ಕ್ ಇಲ್ಲ, ಹೀಗಾಗಿ ಶಾಲು ಧರಿಸಿ ಬಂದಿದ್ದೇನೆ ಅಂತ ಚುನಾವಣಾ ಸಿಬ್ಬಂದಿಗೆ ಸ್ಪಷ್ಟಪಡಿಸಿದ್ರು. ಶಿರಾ ಕ್ಷೇತ್ರದ ಕುರುಬರ ರಾಮನಹಳ್ಳಿಯಲ್ಲಿ ನಡೆಯೋಕೆ ಆಗದಿದ್ದ ವೃದ್ಧನೊಬ್ಬ ಕಷ್ಟಪಟ್ಟು ಮತದಾನ ಮಾಡಿದ್ದಾರೆ. ಮತದಾನ ಕೇಂದ್ರದಿಂದ ವೃದ್ಧನ ಮನೆ 100 ಮೀಟರ್ ಇತ್ತು. ಆಗ ವೃದ್ಧ ರಾಮಣ್ಣ ವಾಕಿಂಗ್ ಸ್ಟ್ಯಾಂಡ್ ಜೊತೆ ಬಂದು ಹಕ್ಕು ಚಲಾಯಿಸಿದ್ರು. ಮತಗಟ್ಟೆಗೆ ಬರ್ತಿದ್ದಂತೆ ಚುನಾವಣಾ ಸಿಬ್ಬಂದಿ ವೀಲ್ಚೇರ್ ವ್ಯವಸ್ಥೆ ಮಾಡಿದ್ರು. ಶಿರಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಯೂ ಆಗಬೇಕಿದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ಪತ್ನಿ ನಿರ್ಮಲಾ ತಿಳಿಸಿದ್ದಾರೆ. ಶಿರಾದ ಸರ್ಕಾರಿ ಕಾಲೇಜಿನಲ್ಲಿ ಪುತ್ರ ಸೊಸೆ ಜೊತೆ ಮತ ಚಲಾಯಿಸಿದ ಬಳಿಕ ನಿರ್ಮಲಾ ಮನದಾಳ ಹಂಚಿಕೊಂಡ್ರು. ಬಳಿಕ ಸೊಸೆ ರಂಜಿತಾ ಕೂಡ ಮಾವ ಬಗ್ಗೆ ಮೆಚ್ಚುಗೆ ಮಾತನಾಡಿ ಈ ಸಲ ಮತದಾರರು ಅವರನ್ನ ಗೆಲ್ಲಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಕೇಸರಿ ಶಾಲು ಹಾಕಿಕೊಂಡು ಬಂದಿದ್ದ ಬಿಜೆಪಿ ಕಾರ್ಯಕರ್ತರಿಗೆ ಕಾಂಗ್ರೆಸ್ನವರು ತಿರುಗೇಟು ನೀಡಿದ್ದು ಹೇಗೆ? ಮಾಸ್ಕ್ ಹಾಕದವರಿಗೆ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದು ಎಲ್ಲಿ? ಮತದಾರರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಕೊಟ್ಟವರು ಯಾರು? ನೋಡೋಣ ವೋಟಿಂಗ್ ವಿಶೇಷ ನ್ಯೂಸ್ ಟಾಪ್ 9 ನಲ್ಲಿ. ಆರ್ಆರ್ನಗರ ಬೈ ಎಲೆಕ್ಷನ್ ಅಖಾಡದಲ್ಲಿ ಮತದಾನದ ವೇಳೆಯೂ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಜಿದ್ದಾಜಿದ್ದಿನ ಫೈಟ್ ನಡೆದಿದೆ. ಬಿಜೆಪಿಗೆ ಸೆಡ್ಡು ಹೊಡೆದ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಚಿಹ್ನೆ ಹೋಲುವ ರುಮಾಲು ಹಾಕಿಕೊಂಡು ಮತಗಟ್ಟೆ ಬಳಿ ಬಂದಿದ್ರು. ನಾಗರಬಾವಿ ಬಳಿ ಮತಗಟ್ಟೆಗೆ ಆಗಮಿಸಿದ ಕಾರ್ಯಕರ್ತರು ಕೇಸರಿ ಬಟ್ಟೆ ಹಾಕಿದ ಬಿಜೆಪಿಗೆ ಸೆಡ್ಡು ಹೊಡೆದರು. ಶಿರಾ ಬೈ ಎಲೆಕ್ಷನ್ ಅಖಾಡದಲ್ಲಿ ಮತದಾನ ಭರಾಟೆಯೂ ಜೋರಾಗಿದೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬರಗೂಡು ಮತಗಟ್ಟೆಯಲ್ಲಿ ಮಾಸ್ಕ್ ಧರಿಸದೆ ಹಲವರು ಓಡಾಟ ನಡೆಸಿದ್ರು. ಹೀಗಾಗಿ ಅಂಥವರಿಗೆ ಪೊಲೀಸರು ವಾರ್ನ್ ಕೊಟ್ಟರು. ಮಾಸ್ಕ್ ಧರಿಸಿಯೇ ಬರುವಂತೆ ಎಚ್ಚರಿಕೆ ನೀಡಿದ್ರು. ಶಿರಾ ಬೈ ಎಲೆಕ್ಷನ್ ಅಖಾಡದಲ್ಲಿ ಮತದಾನದ ವೇಳೆ ಹಲವು ವಿಶೇಷತೆಗಳು ಕೂಡಿವೆ. ಮತದಾರರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಕೋರಲಾಯಿತು. ಶಿರಾದ ಬಾಲಕಿಯರ ಕಾಲೇಜಿನ ಮತಗಟ್ಟೆಯಲ್ಲಿ ಗಣ್ಯರಿಗೆ ಹಾಕಿದಂತೆ ಮತದಾರರಿಗೆ ರೆಡ್ ಕಾರ್ಪೆಟ್ ಹಾಕಲಾಗಿತ್ತು. ಮತದಾರರು ಉತ್ಸುಕರಾಗಿ ಮತದಾನದಲ್ಲಿ ಪಾಲ್ಗೊಂಡಿದ್ದರು. ಆರ್ಆರ್ನಗರ ಬೈ ಎಲೆಕ್ಷನ್ ಮತದಾನದ ವೇಳೆ ಬಿಜೆಪಿ ಕಾರ್ಯಕರ್ತರು ಮಾತ್ರ ಅಲ್ಲ, ಅರಸೇನಾ ಪಡೆಯ ಸಿಬ್ಬಂದಿ ಕೂಡ ಕೇಸರಿ ಬಣ್ಣದ ಮಾಸ್ಕ್ ಧರಿಸಿ ಬಂದಿದ್ರು. ಹೀಗಾಗಿ ಕೇಸರಿ ಮಾಸ್ಕ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರು ತೆಗೆಸಿದ್ದಾರೆ. ಆರ್ಆರ್ನಗರದ ಕನ್ಯಾಕುಮಾರಿ ಶಾಲೆ ಮತಗಟ್ಟೆ ಬಳಿ ಬಿಜೆಪಿ ಕಾರ್ಯಕರ್ತರು ನೀಡಿದ ಮಾಸ್ಕ್ ಅನ್ನ ಅರೆಸೇನಾ ಪಡೆ ಧರಿಸಿದ್ರು. ಮತಗಟ್ಟೆ ಬಳಿ ಚುನಾವಣೆ ಸಿಬ್ಬಂದಿ ಪಿಪಿಇ ಕಿಟ್ ಧರಿಸಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಪಿಪಿಇ ಕಿಟ್ ಧರಿಸಿ ಫುಲ್ ಪ್ಯಾಕ್ ಆದ ಆಶಾ ಕಾರ್ಯಕರ್ತೆಯರು ಕುರುಬರ ರಾಮನಹಳ್ಳಿ ಗ್ರಾಮದ ಮತಗಟ್ಟೆಯಲ್ಲಿ ಮತದಾನದಲ್ಲಿ ಪಾಲ್ಗೊಂಡಿದ್ದರು. ಮುನ್ನೆಚ್ಚರಿಕೆಯಿಂದ ಪಿಪಿಇ ಕಿಟ್ ಧರಿಸಿಯೇ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಿಬ್ಬಂದಿ ಭಾಗಿಯಾಗಿದ್ದರು. ಶಿರಾ ಬೈ ಎಲೆಕ್ಷನ್ ಅಖಾಡದಲ್ಲಿರುವ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ರಾಘವೇಂದ್ರ ಮಠಕ್ಕೆ ತೆರಳಿ ಗುರು ರಾಘವೇಂದ್ರರ ಆಶೀರ್ವಾದ ಪಡೆದರು. ಶಿರಾದ ಆಟಿ ರಸ್ತೆಯಲ್ಲಿರುವ ಮಠದಲ್ಲಿ ಕೈ ಅಭ್ಯರ್ಥಿ ಟಿಬಿ ಜಯಚಂದ್ರ ಪತ್ನಿಯೊಂದಿಗೆ ತುಪ್ಪದ ದೀಪ ಹಚ್ಚಿದರು. ಶಿರಾ ಉಪಚುನಾವಣೆ ಮತದಾನ ಬೆಳಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ನಡೆದಿತ್ತು. ಆದರೆ ಬಿಸಿಲೇರ್ತಿದ್ದಂತೆ ಮತಗಟ್ಟೆಗೆ ಬರೋರ ಸಂಖ್ಯೆ ವಿರಳವಾಗಿತ್ತು. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ದೊಡ್ಡ ಆಲದಮರದ ಗ್ರಾಮದ ಮತಗಟ್ಟೆಗಳಲ್ಲಿ ಮತದಾರರ ಸಂಖ್ಯೆ ವಿರಳವಾಗಿತ್ತು. ಸಂಖ್ಯೆ ಕಡಿಮೆ ಇದ್ದರೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಮತದಾರರು ಮತ ಚಲಾಯಿಸಿದರು. ಶಿರಾ ಉಪಚುನಾವಣೆ ಮತದಾನ ನಡೀತಿದ್ರೂ ಸಹ ಮಧ್ಯಾಹ್ನ ಆಗ್ತಿದ್ದಂತೆ ಮತಗಟ್ಟೆಯತ್ತ ಮತದಾರರು ಸುಳಿಲೇ ಇಲ್ಲ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಗ್ರಾಮದ ಮತಗಟ್ಟೆ ಕೇಂದ್ರ ಖಾಲಿಯಾಗಿದ್ದು ಮತದಾರರು ಇಲ್ಲದೇ ಇದ್ದರಿಂದ ಮತಗಟ್ಟೆ ಸಿಬ್ಬಂದಿಯೂ ಖಾಲಿ ಕೂತಿದ್ರು. ಶಿರಾ ಬೈ ಎಲೆಕ್ಷನ್ ವೇಳೆ ಕೊರೋನಾ ಸೋಂಕಿನ ಆತಂಕವಿದ್ದರೂ ಸಹ ಕೆಲ ಮತದಾರರು ದೈಹಿಕ ಅಂತರವೇ ಇಲ್ಲದೆ ಮತದಾನ ಮಾಡಿದ್ದಾರೆ. ಶಿರಾದ ಮೆಹಬೂಬ್ ನಗರದಲ್ಲಿ ಮತದಾರರು ಮತದಾನ ಮಾಡಿದ್ದು ದೈಹಿಕ ಅಂತರ ಮರೆತು ಗುಂಪಾಗಿ ನಿಂತಿದ್ದು ಕಂಡುಬಂತು. ಮುನಿರತ್ನ ಪರ ಭರ್ಜರಿ ಕ್ಯಾಂಪೇನ್ ಮಾಡಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತದಾನ ಮಾಡಿದ್ದು ಎಲ್ಲಿ? ಸೆಲೆಬ್ರಿಟಿಗಳ ಜೊತೆಗೆ ಸಾಹಿತಿಗಳಲ್ಲಿ ಯಾರೆಲ್ಲ ಮತದಾನ ಮಾಡಿದ್ರು ಗೊತ್ತಾ? ಮತದಾನದ ಬಳಿಕ ಸಿನಿ ಸ್ಟಾರ್ಗಳು ಹೇಳಿದ್ದೇನು? ನೋಡೋಣ ವಿಐಪಿ ವೋಟಿಂಗ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಭರ್ಜರಿ ಪ್ರಚಾರ ಮಾಡಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ರು. ಆರ್ಆರ್ ನಗರದ ಮೌಂಟ್ ಕಾರ್ಮೆಲ್ ಸ್ಕೂಲ್ಗೆ ಆಗಮಿಸಿದ ದರ್ಶನ್ ಮತದಾನ ಮಾಡಿದ್ರು.
ಬೆಂಗಳೂರಿನ ಆರ್ ನಗರ ಕ್ಷೇತ್ರದಲ್ಲಿ ಮತದಾನ ಬಿರುಸು ಪಡ್ಕೊಂಡಿದೆ. ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಕೂಡ ಮತದಾನ ಮಾಡಿದ್ರು. ಜ್ಞಾನ ಭಾರತಿ ವಾರ್ಡ್ನ 304ನೇ ಮತಗಟ್ಟೆಗೆ ತೆರಳಿ ಹಕ್ಕು ಚಲಾಯಿಸಿದ್ರು. ಈ ವೇಳೆ ಕುಸುಮಾಗೆ ಕೆಲ ಆಪ್ತರು ಸಾಥ್ ನೀಡಿದರು. ಆರ್ ನಗರ ಕ್ಷೇತ್ರದಲ್ಲಿ ನಟಿ ಕಾರುಣ್ಯ ರಾಮ್ ಹಕ್ಕು ಚಲಾಯಿಸಿದ್ದಾರೆ. ಬಳಿಕ ಮಾತನಾಡಿದ ನಟಿ ಕಾರುಣ್ಯ, 2 ಬಾರಿ ವೋಟ್ ಮಾಡಿದ ಖುಷಿ ನನಗಿದೆ. ನಾನು ಉತ್ತಮ ವ್ಯಕ್ತಿಗೆ ವೋಟ್ ಮಾಡಿದ್ದೇನೆ. ಕೊರೋನಾ ಸೋಂಕಿತರಿಗೂ ಮತದಾನ ಮಾಡುವ ಅವಕಾಶ ಇದೆ. ಹೀಗಾಗಿ ಎಲ್ಲರೂ ಬಂದು ಮತ ಚಲಾಯಿಸಿ ಅಂತ ಕಾರುಣ್ಯ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಆರ್ ನಗರ ಕ್ಷೇತ್ರದಲ್ಲಿ ನಿರ್ದೇಶಕ ಎಸ್ ನಾರಾಯಣ್ ವೋಟ್ ಮಾಡಿದ್ರು. ಕುಟುಂಬ ಸಮೇತರಾಗಿ ನಾಗರಬಾವಿಯಲ್ಲಿರೋ ಮತಗಟ್ಟೆಗೆ ಆಗಮಿಸಿ ಹಕ್ಕು ಚಲಾವಣೆ ಮಾಡಿದ್ರು. ಸರತಿ ಸಾಲಲ್ಲಿ ಮತದಾರರ ಜೊತೆ ನಿಂತು ಮತ ಹಾಕಿದ್ದಾರೆ. ವೋಟಿಂಗ್ ಮಾಡೋದನ್ನ ಮಿಸ್ ಮಾಡಬೇಡಿ, ಇದು ಎಲ್ಲರ ಕರ್ತವ್ಯ ಅಂತ ನಟಿ ಅಮೂಲ್ಯ ಹೇಳಿದ್ದಾರೆ. ಆರ್ ನಗರದಲ್ಲಿ ವೋಟ್ ಮಾಡಿದ ಬಳಿಕ ಮಾತನಾಡಿದ ಅಮೂಲ್ಯ, ಮತಗಟ್ಟೆಯಲ್ಲಿ ಚುನಾವಣೆ ಸಿಬ್ಬಂದಿ ಕೋವಿಡ್ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದಾರೆ. ಈ ಸಲ ವೋಟಿಂಗ್ ಕಷ್ಟ ಅಂತ ಅಂದ್ಕೊಂಡಿದ್ವಿ, ಆದ್ರೆ ಕೆಲವರು ವೀಲ್ ಚೇರ್ನಲ್ಲಿ ಬಂದು ಮತ ಹಾಕ್ತಿದ್ದಾರೆ ಅಂತ ಅಮೂಲ್ಯ ಹೇಳಿದ್ರು. ಪತಿ ಜಗದೀಶ್ ಜೊತೆ ಮತ ಚಲಾಯಿಸಿದ್ರು. ಬೆಂಗಳೂರಿನ ಆರ್ ನಗರ ಕ್ಷೇತ್ರದಲ್ಲಿ ಕಂದಾಯ ಸಚಿವ ಅಶೋಕ್ ಮತ ಚಲಾಯಿಸಿದ್ದಾರೆ. ಜಾಲಹಳ್ಳಿ ಬಳಿ ಇರೋ ಸೇಂಟ್ ಕ್ಲಾರೆಟ್ ಸ್ಕೂಲ್ ಮತಗಟ್ಟೆಗೆ ಆಗಮಿಸಿ ಅಶೋಕ್ ವೋಟ್ ಮಾಡಿದ್ರು. ಈ ವೇಳೆ ಸಚಿವ ಅಶೋಕ್ಗೆ ಕೆಲವರು ಸಾಥ್ ನೀಡಿದರು. ಆರ್ ನಗರ ಕ್ಷೇತ್ರದ ಚುನಾವಣಾ ಅಖಾಡ ರಂಗೇರಿದೆ. ಮತದಾರರ ಜೊತೆ ಸ್ಟಾರ್ ನಟರು ಬೆಳಗ್ಗೆಯಿಂದ ಮತಗಟ್ಟೆಯತ್ತ ತೆರಳಿ ಮತ ಚಲಾಯಿಸುತ್ತಿದ್ದಾರೆ. ಅಲ್ಲದೆ ಕವಿಗಳು, ಸಾಹಿತಿಗಳು ಕೂಡ ವೋಟಿಂಗ್ನಲ್ಲಿ ತೊಡಗಿದ್ದು, ದಲಿತ ಕವಿ ಸಿದ್ದಲಿಂಗಯ್ಯ ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ ಹಕ್ಕು ಚಲಾಯಿಸಿದ್ದಾರೆ. ಇನ್ನು ಬೆಂಗಳೂರಿನ ಆರ್ ನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಸ್ಟಾರ್ ನಟರು ಪೋಲಿಂಗ್ ಬೂತ್ಗೆ ಆಗಮಿಸಿ ಮತ ಚಲಾಯಿಸುತ್ತಿದ್ದಾರೆ. ಇನ್ನು ಕನ್ನಡದ ಪೋಷಕ ನಟ ಅವಿನಾಶ್ ಕೂಡ ಮೌಂಟ್ ಕಾರ್ಮಲ್ ಕಾಲೇಜಿನ ಮತಗಟ್ಟೆಗೆ ಆಗಮಿಸಿ ವೋಟ್ ಮಾಡಿದ್ರು. ಆರ್ ನಗರ ಕ್ಷೇತ್ರದ ಕೊಟ್ಟಿಗೆಪಾಳ್ಯ ವಾರ್ಡ್ನಲ್ಲಿ ನೆನಪಿರಲಿ ಖ್ಯಾತಿಯ ನಟ ಪ್ರೇಮ್ ಮತದಾನ ಮಾಡಿದ್ರು. ಪತ್ನಿ ಜೊತೆ ಆಗಮಿಸಿ ಪ್ರೇಮ್ ತಮ್ಮ ಹಕ್ಕು ಚಲಾಯಿಸಿದ್ರು. ಒಟ್ನಲ್ಲಿ ಆರ್ ನಗರ ಕ್ಷೇತ್ರದಲ್ಲಿ ತಾರಾ ದಂಡು ವೋಟ್ ಮಾಡಿ ಪ್ರಜಾಪ್ರಭುತ್ವ ತಮ್ಮ ಜವಾಬ್ದಾರಿ ಅಂತ ಮೆರೆದಿದ್ದಾರೆ. 91ರ ಇಳಿ ವಯಸ್ಸಿನಲ್ಲೂ ತಮ್ಮ ಹಕ್ಕು ಚಲಾಯಿಸಿದ ದಂಪತಿಯಾದ್ರು ಯಾರು? ಮತದಾರರಿಗೆ ಫ್ರೀ ಆಟೋ ವ್ಯವಸ್ಥೆ ಮಾಡಿದ್ದು ಯಾರು? ಮತದಾನದ ಬಳಿಕ ಸೆಲ್ಫಿ ತೆಗೆದುಕೊಂಡಿದ್ದೇಕೆ ನಟ? ನೋಡೋಣ ವೋಟಿಂಗ್ ವೈರಲ್ ನ್ಯೂಸ್ ಟಾಪ್ 9 ನಲ್ಲಿ. ಬೈ ಎಲೆಕ್ಷನ್ ಅಖಾಡ ತೀವ್ರ ಪೈಪೋಟಿಯಿಂದ ಕೂಡಿದ್ದು ಹಲವು ಮತದಾರರನ್ನ ಸೆಳೆಯುವುದು 3 ಪಕ್ಷಗಳಿಗೆ ಸವಾಲಾಗಿದೆ. ಆರ್ ನಗರ ಕ್ಷೇತ್ರದಲ್ಲಿ 91ರ ಇಳಿ ವಯಸ್ಸಿನಲ್ಲೂ ವೃದ್ಧ ದಂಪತಿ ವೋಟ್ ಮಾಡೋಕೆ ಬಂದಿದ್ದು ಎಲ್ಲರ ಆಶ್ಚರ್ಯಕ್ಕೂ ಕಾರಣವಾಯಿತು. ಕೊರೋನಾ ಟೈಮ್ನಲ್ಲೂ ಒಳ್ಳೆ ವ್ಯವಸ್ಥೆ ಮಾಡಲಾಗಿದ್ದು ಯುವಕರು ಬಂದು ವೋಟ್ ಮಾಡಬೇಕು ಅಂತ ವೃದ್ಧ ದಂಪತಿ ಹೇಳಿದ್ರು. ಲಗ್ಗೆರೆ ವಾರ್ಡ್ನಲ್ಲಿ ಮತದಾರರಿಗೆ ಉಚಿತ ಆಟೋ ವ್ಯವಸ್ಥೆ ಮಾಡಲಾಗಿತ್ತು. ಮತದಾರರು ಮತಗಟ್ಟೆಗೆ ಬರೋಕೆ ಸ್ಥಳೀಯ ಮುಖಂಡರಾದ ಮಂಜುನಾಥ್ ಮತ್ತು ರವಿಕುಮಾರ್ ಸುಮಾರು 50 ಉಚಿತ ಆಟೋ ವ್ಯವಸ್ಥೆ ಮಾಡಿದ್ರು. ವಯಸ್ಸಾದವರು, ಅಂಗವಿಕಲರಿಗೆ ಮತಗಟ್ಟೆಗೆ ತೆರಳಿ ವಾಪಸ್ ಮನೆಗೆ ಹೋಗೋಕೆ ಸಹಾಯವಾಗುವಂತೆ ಆಟೋ ವ್ಯವಸ್ಥೆ ಮಾಡಲಾಗಿದೆ. ಆರ್ ನಗರ ಬೈ ಎಲೆಕ್ಷನ್ ವೇಳೆ ಹಲವು ಗಣ್ಯರು ಮತ ಚಲಾಯಿಸಿದ್ದಾರೆ. ಕೆಲ ಸೆಲೆಬ್ರಿಟಿಗಳು ವೋಟ್ ಮಾಡಿದ್ದಾರೆ. ಮತದಾನ ಮಾಡಿದ ಬಳಿಕ ಕಿರುತೆರೆ ನಟ ಸತೀಶ್ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ನನ್ನಿಂದ ಕೆಲವರಿಗೂ ಇನ್ಸ್ಪಿರೇಷನ್ ಆಗಲಿ ಅಂತ ನಟ ಸತೀಶ್ ಹೇಳಿದ್ದಾರೆ. ಬೆಂಗಳೂರಿನ ಆರ್ ನಗರ ಕ್ಷೇತ್ರದಲ್ಲಿ ಮತದಾನಕ್ಕೂ ಮುನ್ನ ತಿರುಪತಿ ದೇವರ ದರ್ಶನ ಪಡೆದ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಬಿಜೆಪಿ ಕಾರ್ಯಕರ್ತರಿಗೆ ಲಾಡು ಹಂಚಿದ್ರು. ಎಲ್ಲಾ ಮತಗಟ್ಟೆಗಳಿಗೆ ತೆರಳಿ ತಿರುಪತಿ ಲಾಡು ಹಂಚಿಕೆ ಮಾಡಿದ್ದು ಸುಮಾರು 500 ಲಾಡನ್ನ ಮುನಿರತ್ನ ತರಿಸಿದ್ರು. ಮತದಾನದ ವೇಳೆ ಕೊರೋನಾ ಮುಂಜಾಗ್ರತೆಯನ್ನು ವಹಿಸಲಾಗ್ತಾ ಇದೆ. ಬೆಂಗಳೂರಿನ ಆರ್ ನಗರ ಕ್ಷೇತ್ರದಲ್ಲಿ ಮತಗಟ್ಟೆಯ ಬಳಿ ಆಟೋಮ್ಯಾಟಿಕ್ ಥರ್ಮಲ್ ಸ್ಕ್ರೀನಿಂಗ್ ಅಳವಡಿಸಲಾಗಿತ್ತು. ಮತದಾರರಿಗೆ ಸ್ಯಾನಿಟೈಸೇಷನ್ ಮಾಡೋದಕ್ಕೆ ಬೆಥಲ್ ಕಾಲೇಜಿನ ಮತಗಟ್ಟೆ ಸಂಖ್ಯೆ 163ರಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಥರ್ಮಲ್ ಸ್ಕ್ರೀನಿಂಗ್ ಕೂಡ ಅಳವಡಿಸಲಾಗಿತ್ತು. ಶಿರಾ ಬೈ ಎಲೆಕ್ಷನ್ ಅಖಾಡದಲ್ಲಿ ಮತದಾರರು ಮತ ಚಲಾಯಿಸೋಕೆ ಎಲ್ಲ ವ್ಯವಸ್ಥೆ ಕಲ್ಪಿಸಲಾಗಿದೆ. ಚುನಾವಣಾ ಕೆಲಸಕ್ಕೆ ದಿವ್ಯಾಂಗ ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಶಿರಾದ ಮೆಹಬೂಬ್ ನಗರದ ಮತಗಟ್ಟೆಯಲ್ಲಿ ಮತಗಟ್ಟೆಗೆ ಬರುವ ವೃದ್ಧರು, ದಿವ್ಯಾಂಗರಿಗೆ ಸಹಾಯ ಮಾಡಲಾಗ್ತಾ ಇದೆ. ಶಿರಾ ಬೈ ಎಲೆಕ್ಷನ್ ಮತದಾನದ ವೇಳೆ ಹಲವು ಅಚ್ಚರಿಗಳು ನಡೆದವು. ಮತದಾನ ಕೇಂದ್ರಕ್ಕೆ 4 ತಿಂಗಳ ಹಸುಳೆ ಜೊತೆ ಬಂದ ಮಹಿಳೆ ಮತ ಚಲಾಯಿಸಿದ್ದಾರೆ. ಮದ್ದೇವಹಳ್ಳಿ ಬಾಣಂತಿ ಕಲ್ಪನಾ ಎಂಬಾಕೆ ಹಸುಗೂಸನ ಮಡಿಲಲ್ಲಿ ಕರ್ಕೊಂಡು ತಮ್ಮ ಕರ್ತವ್ಯ ನಿಭಾಯಿಸಿದ್ದಾರೆ. ಕೆರೆಯಾಗಲಹಳ್ಳಿ ಮತಗಟ್ಟೆಯಲ್ಲಿ ಹಕ್ಕು ಚಲಾಯಿಸಿದ ಬಾಣಂತಿ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ ಅಂತ ಮನವಿ ಮಾಡಿದ್ರು.
ಆರ್ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಮತದಾನಕ್ಕೆ ಹಲವರು ಭಾಗಿಯಾಗಿದ್ರು. ಲಗ್ಗೆರೆಯ ಮತಗಟ್ಟೆಯಲ್ಲಿ ಅಂಧ ದಂಪತಿ ಮತದಾನ ಮಾಡಿದ್ರು. ಆರ್ನಗರ ಕ್ಷೇತ್ರದ ಲಗ್ಗೆರೆಯ ಮತಗಟ್ಟೆಯಲ್ಲಿ ಮಂಜುನಾಥ್ ನಾಗಂಬ ಎಂಬ ಅಂಧ ದಂಪತಿ ಹಕ್ಕು ಚಲಾವಣೆ ಮಾಡಿದ್ರು. ಬೆಂಗಳೂರಿನ ಆರ್ನಗರ ಕ್ಷೇತ್ರದಲ್ಲಿ ಮತಗಟ್ಟೆಗಳಲ್ಲಿ ಮತದಾನದ ಜೊತೆಗೆ ಕೋವಿಡ್ ಟೆಸ್ಟ್ ಸಹ ಮಾಡಲಾಯಿತು. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಯಶವಂತಪುರದ ಬಿಬಿಎಂಪಿ ಪಬ್ಲಿಕ್ ಸ್ಕೂಲ್ನಲ್ಲಿ ಮತದಾನ ಮಾಡೋಕೆ ಬರುವ ಮತದಾರರಿಗೂ ಕೊರೋನಾ ಟೆಸ್ಟ್ ಮಾಡಿಸಲಾಯಿತು.